ಸ್ತ್ರೀಯರಿದ್ದಾರೆ, ಒಳ್ಳೆ ಮರ್ಯಾದಸ್ಥರಿದ್ದಾರೆ, ಅದು ನಾನು ಲೈವಲ್ಲಿ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ನಮಗೆ ಮುಜುಗರ ಆಗಲ್ಲ, ನಾವು ಒಬ್ಬರೇ ಇರ್ತೀವಿ. ಈಗ ನಾನು ಮಾತಾಡ್ಲಾ ಈ ಸೂಳೆ ಮಗನಿಗೆ, ಈ ಮಿಂಡ್ರಿ ಹುಟ್ಟದವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ಬೇವರ್ಸಿಗೆ ಕರೆಕ್ಟ್ ನೀನು ಒಂದೇ ಒಂದು ಅಪ್ಪನಿಗೆ ಹುಟ್ಟಿದ್ರೆ ಬೋಳಿ ಮಗನೆ, ನೀನು ಈ ಭಾಷೆಯನ್ನು ಕೇಳಿಸ್ಕೊ. ಫಂಡಮೆಂಟಲ್ ರೈಟ್ಸ್ ಈ ಸೂಳೆ ಮಗನಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸಾ? ಈ ಬೇವರ್ಸಿ ನನ್ನ ಮಗನಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸಾ? ಈ ನೀಚನಿಗೆ, ಈ ಕಟುಕನಿಗೆ ಮಾತ್ರನಾ? ಇವನು ಅಪ್ಪನಿಗೆ ಹುಟ್ಟಿರೋದಾ? ಇವನು ಪ್ರಾಣಿ ಹುಟ್ಟಿದಂಗೆ, ನಾಯಿ ಹುಟ್ಟಿದಂಗೆ ಮಾತಾಡ್ತಾರೆ. ನಾವು ಮನುಷ್ಯನಿಗೆ ಹುಟ್ಟಿದಂಗೆ ಮಾತಾಡ್ತಾ ಇದ್ದೀವಿ. ನಮಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ, ನಮ್ಮ ಕಾವಂದರ ಬಗ್ಗೆ ಮಾತಾಡಿದ್ರೆ ಈ ಸೂಳೆ ಮಗನಿಗೆ ಮಾತ್ರ ಬಿಸಿ ರಕ್ತ ಇರೋದಾ? ನೀನು ಕಾವಂದ್ರಿಗೆ ಬೇವರ್ಸಿ ಅಂತ ಕರಿಬೋದು, ಬಾಸ್ಟರ್ಡ್ ಅಂತ ಕರಿಬೋದು. ನೀನು ಎಂತ ಸೂಳೆ ಮಗನಿರ್ಬೇಕು. ಕರೆಕ್ಟ್. ನಿನ್ನ ಮನೆ ಭಾಷೆ ಅಲ್ವಾ ಇದು, ಉತ್ತರ ಕರ್ನಾಟಕದ? ನಿನಗೆ ಲೋಫರ್ ಸೂಳೆ ಮಗನೆ ಅದೇ ಭಾಷೆಯಲ್ಲಿ ಉತ್ತರ. ಯಾಕಂದ್ರೆ ನಿನ್ಗೆ ಅರ್ಥ ಆಗೋದು, ನಿನ್ನ ಮನೆ ಭಾಷೆ ಅದು, ನಿನ್ನ ಅಪ್ಪಮ್ಮ ಕಲಿಸಿದ ಭಾಷೆ ನಿನಗೆ. ಕಲಿಸಲಿಲ್ಲ ಅಲ್ಲ, ನಮ್ಗೆ ಕಲಿಸಿಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಡ್ಯ ಸಮ ಇಲ್ಲ ಮಾರ ಅಂತ ಹೇಳಿದ್ರೆ ಮರ್ಡರ್ ಆಗ್ತಾ ಇತ್ತು. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಡ್ಯ ಸಮ ಇಲ್ಲ ಮಾರ ಅಂತ ಹೇಳಿದ್ರೆ ಮರ್ಡರ್ ಆಗ್ತಾ ಇತ್ತು. ಅದು ದೊಡ್ಡ ಪದ, ಅದು ದೊಡ್ಡ ಪದ. ನಿನಗೆ ಹುಚ್ಚ ಮಾರ, ನಿಂಗೆ ಮಂಡ್ಯ ಸರಿ ಇಲ್ವಾ ಅಂತ ಕೇಳಿದ್ರೆ ದೊಡ್ಡ ಪದ ಆಗ್ತಾ ಇತ್ತು. ಅದು ಈಗ ಎಲ್ಲೋ ಏನಾದ್ರೆ ಬೇವರ್ಸಿ ಅಂದ್ರೆ ಮರ್ಡರ್ ಮಾಡಾಕ್ತಾ ಇದ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ತಿಮ್ಮರಡಿಯಿಂದ. ಕರೆಕ್ಟ್ ಏನ್ರಿ? ಇನ್ನೊಂದಿಷ್ಟು ನುಡಿಮುತ್ತುಗಳು, ಹನಿಮುತ್ತುಗಳು ಉದುರಿದವೆ. ಆ ಹನಿಮುತ್ತುಗಳು ಯಾವ್ಯಾರ ಬಗ್ಗೆ ಇದೆ, ಏನೇನಿದೆ ಆ ಹನಿಮುತ್ತುಗಳಲ್ಲಿ ಕೇಳಿಸ್ಕೊಳ್ಳಿ. ಮೊದಲಿಗೆ ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂಳೆ ನನ್ನ ಮಗ ತಿಮ್ಮರೋಡಿ, ಹಲ್ಕಾ ನನ್ನ ಮಗ, ಕಚಿಡ ನನ್ನ ಮಗ ಬೇವರ್ಸಿ. ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ, ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡಲಿಕ್ಕೂ ಇವನು ನಾಲಾಯಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.